ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಟ್ರಂಪ್ ಮತ್ತೆ ಭಾರತಕ್ಕೆ ಇನ್ನೂ ಒಂದು ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಅವರ ಟಾರ್ಗೆಟ್ ಆಗ್ತಾ ಇರೋದು ನಮ್ಮಲ್ಲಿನ ಔಷಧ ಕಂಪನಿಗಳು, ಅದರಲ್ಲೂ ಭಾರತದ ಜನರಿಕ್ ಮೆಡಿಸಿನ್ ಅನ್ನ ಗುರಿಯಾಗಿಸಿಕೊಂಡು ಈ ಬಾರಿ ಟ್ರಂಪ್ ಕತ್ತಿ ಬೀಸಿದ್ದಾರೆ. ಅದರ ಪ್ರಕಾರ ಅಮೆರಿಕ 2 ವರ್ಷಗಳ ನಂತರ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಔಷಧಗಳ ಮೇಲೆ 200% ಸುಂಕವನ್ನ ವಿಧಿಸಲಿದೆ. ಹಾಗಾದ್ರೆ ಟ್ರಂಪ್ ಅವರ ಈ ನಿರ್ಧಾರ ಭಾರತವನ್ನ ಮಾತ್ರ ಸಮಸ್ಯೆಗೆ ದೂಡುತ್ತಾ? ಅಮೆರಿಕ ಔಷಧಗಳ ಮೇಲೆ ಟ್ಯಾರಿಫ್ ಹಾಕಿದ್ರೆ ನಿಜಕ್ಕೂ ಅಲ್ಲಿ ಸಮಸ್ಯೆಗೆ ತುತ್ತಾಗೋದು ಯಾರು? ಇಷ್ಟಕ್ಕೂ ಯಾಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂಥ ಟ್ಯಾರಿಫ್ ಬೆದರಿಕೆಗಳನ್ನ ಒಂದರ ಮೇಲೊಂದು ಒಡ್ಡುತ್ತಾ ಹೋಗ್ತಾ ಇದ್ದಾರೆ? ಅಕಸ್ಮಾತ್ ಅಮೆರಿಕಾಗೆ ಹೊರದೇಶಗಳಿಂದ ಹೋಗೋ ಔಷಧಗಳ ಸರಬರಾಜು ಕಡಿಮೆ ಆದರೆ, ಅದರಲ್ಲೂ ಭಾರತದ ಔಷಧಗಳು ನಿಂತು ಹೋದ್ರೆ ಅವರಿಗೆ ತಮ್ಮದೇ ಆದ ಔಷಧ ತಯಾರಿ ಮಾಡಿಕೊಂಡು ಅಲ್ಲಿನ ಜನಕ್ಕೆ ಪೂರೈಸೋದಕ್ಕೆ ಸಾಧ್ಯ ಆಗುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತದ ವಿರುದ್ಧ ಟ್ಯಾರಿಫ್ ಖಡ್ಗವನ್ನು ಝಳಪಿಸ್ತಾ ಇದ್ದಾರೆ. ಇಲ್ಲಿ ಪ್ರತಿ ಬಾರಿ ಭಾರತ ಹಾಗೂ ಅಮೆರಿಕದ ನಡುವಿನ ವ್ಯಾಪಾರಿ ಒಪ್ಪಂದಗಳು ವಿಳಂಬ ಆಗುವಾಗ ಮತ್ತು ಅಮೆರಿಕದ ಒತ್ತಡಗಳಿಗೆ ಭಾರತ ಮಣಿತಿಲ್ಲ ಅನ್ನಿಸಿದಾಗ ಅಮೆರಿಕದ ಅಧ್ಯಕ್ಷರಿಗೆ ನೆನಪಾಗೋದು ಟ್ಯಾರಿಫ್. ಈ ಹಿಂದೆ ಭಾರತದ ವಿರುದ್ಧ 25% ಟ್ಯಾರಿಫ್ ಅನ್ನು ಅಮೆರಿಕ ಹೇರಿತ್ತು. ಅದರ ಜೊತೆಗೆ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಮತ್ತೆ 25% ದಂಡದ ಸುಂಕವನ್ನು ಕೂಡ ವಿಧಿಸಲಾಯಿತು. ಆದ್ರೆ ಭಾರತ ರಷ್ಯಾದ ತೈಲ ಖರೀದಿಯನ್ನೇನು ಕಡಿಮೆ ಮಾಡೋದಕ್ಕೆ ಹೋಗಲಿಲ್ಲ. ಈ ಮಧ್ಯೆ ಅಮೆರಿಕದ ನ್ಯಾಯಾಲಯ ಸುಂಕವನ್ನ ಅಸಂವಿಧಾನಿಕ ಅಂತ ಹೇಳಿದ ಕಾರಣದಿಂದ ಅದು 10% ಇಳಿತು. ಈಗ ಮತ್ತೆ ಸುಂಕ ಹಾಕುವ ಅಧಿಕಾರ ಟ್ರಂಪ್ಗೆ ಸಿಗ್ತಾ ಇದೆ. ಹೀಗಾಗಿ ಮೆಡಿಸಿನ್ ಮೇಲೆ 200% ಸುಂಕ ಹಾಕ್ತೀವಿ ಅಂತ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಇದೇನಾದರೂ ಜಾರಿಯಾದ್ರೆ ಭಾರತದ ಔಷಧ ಕಂಪನಿಗಳು ಸಮಸ್ಯೆಗೆ ತುತ್ತಾಗುತ್ತವೆ. ಅವುಗಳ ಮೇಲೆ ಸ್ವಲ್ಪ ಒತ್ತಡನೂ ಬೀಳುತ್ತೆ. ಇನ್ನು ಈ ಸುಂಕ ನಾಳೆ ನಾಡಿದ್ರಿಂದ ಜಾರಿ ಆಗಿಬಿಡೋದಿಲ್ಲ. ಅದಕ್ಕೆ ಅಮೆರಿಕ ಒಂದು ನಿರ್ದಿಷ್ಟ ಸಮಯವನ್ನ ನಿಗದಿಪಡಿಸಿದೆ. ಆಗಸ್ಟ್ 2026ರಿಂದ ಅಂದ್ರೆ ಈ ವರ್ಷದಿಂದ 2028ರ ಜುಲೈವರೆಗೆ ಅಲ್ಲಿ ಯಾವ ಟ್ಯಾರಿಫ್ ಕೂಡ ಇರೋದಿಲ್ಲ. ಸುಂಕ ಮುಕ್ತ ಔಷಧ ಆಮದು ಯಥಾ ಪ್ರಕಾರ ನಡೀತಾ ಇರುತ್ತೆ. ಆ ನಂತರ ಅಂದ್ರೆ ಆಗಸ್ಟ್ 2028ರಿಂದ ಜುಲೈ 2029ರವರೆಗೆ ಔಷಧಗಳ ಮೇಲೆ ಅಮೆರಿಕ 100% ಸುಂಕವನ್ನ ವಿಧಿಸುತ್ತೆ. ಅಂದ್ರೆ ಈಗ ಅಮೆರಿಕದಲ್ಲಿ $2ಗೆ ಸಿಗುತ್ತಾ ಇರೋ ಔಷಧ 2028ರ ಆಗಸ್ಟ್ ನಂತರ $4 ಆಗುತ್ತೆ. ಇನ್ನು ಆಗಸ್ಟ್ 29ರ ನಂತರ ಔಷಧಗಳ ಮೇಲೆ 200% ಟ್ಯಾರಿಫ್ ಬೀಳುತ್ತೆ. ಹೀಗಾಗಿ ಅದು $6 ಆಗುತ್ತೆ. ಅಂದ್ರೆ 2029ರ ಆಗಸ್ಟ್ ನಂತರ ಭಾರತ ಸೇರಿದಂತೆ ಅಮೆರಿಕಾಗೆ ಯಾವ್ಯಾವ ದೇಶಗಳು ಔಷಧಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇವೆಯೋ ಆ ಎಲ್ಲ ದೇಶಗಳ ಔಷಧಗಳ ಮೇಲೂ 200% ಟ್ಯಾರಿಫ್ ಬೀಳ್ತಾ ಹೋಗುತ್ತೆ. ಇಲ್ಲಿ ಟ್ಯಾರಿಫ್ ಹಾಕೋದೇ ನಿಜ ಅಂದಮೇಲೆ 2028ರಲ್ಲೊಂದ್ಸರಿ 29ರಲ್ಲೊಂದ್ಸರಿ ಹೀಗೆ 2 ಹಂತಗಳ ಟ್ಯಾರಿಫ್ ಯಾಕೆ? ಈಗಲೇ ಹಾಕ್ಬಿಡಬಹುದಲ್ಲ. ಗೆಳೆಯರೆ, ಈ ಟ್ಯಾರಿಫ್ ಹೇರೋದರ ಹಿಂದೆ ಒಂದು ಕಾರಣ ಇದೆ. ಅಮೆರಿಕ ಇವತ್ತು ಜಗತ್ತಿನ ನಾನಾ ದೇಶಗಳಿಂದ ಸುಮಾರು $213.82 ಬಿಲಿಯನ್ ಮೌಲ್ಯದ ಔಷಧಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಅಮೆರಿಕ ಜಗತ್ತಿನ ಅತಿ ದೊಡ್ಡ ಔಷಧ ಆಮದುದಾರ. ಹಾಗೆ ಪ್ರತಿ ವರ್ಷ ಆ ಆಮದಿನ ಪ್ರಮಾಣ ಹೆಚ್ಚಾಗ್ತಲೂ ಇದೆ. ನಾನು ಆಗಲೇ ಹೇಳಿದ $213 ಬಿಲಿಯನ್ ಇದೆಯಲ್ಲ, ಅದು 2025ರ ಲೆಕ್ಕಾಚಾರ. ಇನ್ನು ಅಮೆರಿಕಾಗೆ ಔಷಧಗಳನ್ನು ಪೂರೈಕೆ ಮಾಡೋ ದೇಶಗಳ ಪಟ್ಟಿಯಲ್ಲಿ ಐರ್ಲೆಂಡ್ ಮೊದಲ ಸ್ಥಾನದಲ್ಲಿದೆ. ಅಲ್ಲಿಂದ ಅಮೆರಿಕಾಗೆ ಸುಮಾರು $42.6 ಬಿಲಿಯನ್ ಮೌಲ್ಯದ ಔಷಧಗಳು ಸರಬರಾಜಾಗಿವೆ. ಇನ್ನು ಜರ್ಮನಿ 2ನೇ ಸ್ಥಾನದಲ್ಲಿದೆ. ಅವರು $26.1 ಬಿಲಿಯನ್ ಮೌಲ್ಯದ ಔಷಧಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಹಾಗೆ ಸ್ವಿಟ್ಜರ್ಲ್ಯಾಂಡ್ $19.4 ಬಿಲಿಯನ್, ಭಾರತ $15.1 ಬಿಲಿಯನ್ ಮತ್ತು ಬೆಲ್ಜಿಯಂ $12 ಬಿಲಿಯನ್ ಮೌಲ್ಯದ ಔಷಧಗಳನ್ನು ಅಮೆರಿಕಾಗೆ ರಫ್ತು ಮಾಡ್ತಾ ಇದೆ. ಇಲ್ಲಿ ಭಾರತ ಐರ್ಲೆಂಡ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಮೌಲ್ಯದ ಔಷಧಗಳನ್ನು ರಫ್ತು ಮಾಡ್ತಾ ಇರಬಹುದು. ಆದರೆ ಭಾರತದ ದೃಷ್ಟಿಯಿಂದ ನಾವಿದನ್ನು ನೋಡೋದಾದರೆ ನಮ್ಮ ಒಟ್ಟು ಔಷಧ ರಫ್ತೇನಿದೆ ಅದರಲ್ಲಿ 38% ನಾವು ಅಮೆರಿಕಾಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಭಾರತದ ಔಷಧ ರಫ್ತಿನ ಮೌಲ್ಯ ಐರ್ಲೆಂಡ್ ಮತ್ತು ಜರ್ಮನಿಗೆ ಹೋಲಿಸಿದರೆ ಕಡಿಮೆ ಅನಿಸಿದ್ರೂ ಕೂಡ ಅಮೆರಿಕಾದಲ್ಲಿ ಬಳಕೆ ಆಗ್ತಾ ಇರೋ 47% ಔಷಧಗಳು ಹೋಗ್ತಾ ಇರೋದು ಭಾರತದಿಂದ. ಇಲ್ಲಿ ಯುರೋಪಿಯನ್ ದೇಶದ ಔಷಧಗಳ ಬೆಲೆ ಹೆಚ್ಚು. ಭಾರತ ಅತಿ ಹೆಚ್ಚು ಜನರಿಕ್ ಮೆಡಿಸಿನ್ ಅನ್ನು ಅಮೆರಿಕಾಗೆ ಕಳುಹಿಸಿಕೊಡುತ್ತೆ. ಅದರ ಬೆಲೆ ಬ್ರಾಂಡೆಡ್ ಔಷಧಗಳಿಗಿಂತ ತುಂಬಾ ಕಡಿಮೆ. ಹೀಗಾಗಿ ಅಲ್ಲಿನ ಮಧ್ಯಮ ವರ್ಗ ಮತ್ತು ಶ್ರೀಸಾಮಾನ್ಯರು ಅತಿ ಹೆಚ್ಚು ಡಿಪೆಂಡ್ ಆಗಿರೋದು ಭಾರತದಿಂದ ಹೋಗುವ ಔಷಧಗಳ ಮೇಲೆ. ಗೆಳೆಯರೆ, ಇಲ್ಲಿ ಜನರಿಕ್ ಮೆಡಿಸಿನ್ ಅಂದ್ರೆ ಬೇರೆ ಇನ್ನೇನೂ ಅಲ್ಲ, ಅದು
ಕೂಡ ಬ್ರ್ಯಾಂಡೆಡ್ ಔಷಧಗಳ ಹಾಗೆ ಕೆಲಸ ಮಾಡುತ್ತೆ. ಅದರಲ್ಲಿರೋದೇ ಇದರಲ್ಲೂ ಇರುತ್ತೆ. ಇಲ್ಲಿ ವ್ಯತ್ಯಾಸ ಇರೋದು ಬೆಲೆಯಲ್ಲಿ ಮಾತ್ರ. ಇಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಔಷಧಗಳನ್ನು ತಯಾರು ಮಾಡುತ್ತವಲ್ವಾ, ಆ ಸಂದರ್ಭದಲ್ಲಿ ಅವುಗಳಿಗೆ ರಿಸರ್ಚ್ ಹಾಗೂ ಇನ್ನಿತರ ಕಾರಣಗಳಿಗೆ ಹೆಚ್ಚು ಹಣ ಹೂಡಿಕೆ ಮಾಡಬೇಕಾಗಿ ಬರುತ್ತೆ. ಹಾಗೆ ತಯಾರು ಮಾಡಿದ ಔಷಧಗಳಿಗೆ ಒಂದಷ್ಟು ವರ್ಷಗಳ ಕಾಲ ಪೇಟೆಂಟ್ ಇರುತ್ತೆ. ಆ ನಂತರ ಔಷಧಗಳನ್ನು ಸಂಶೋಧನೆ ಮಾಡಿದ ಕಂಪನಿ ಮಾತ್ರ ಅಲ್ಲದೆ ಬೇರೆ ಯಾರು ಬೇಕಾದರೂ ಅದನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಸಂಶೋಧನೆಗೆ ಹಣ ಹೂಡಿಕೆ ಇರೋದಿಲ್ಲ. ಯಾರಿಂದಲೂ ಆ ಔಷಧದ ತಯಾರಿಕಾ ಲೈಸೆನ್ಸ್ ಅನ್ನ ಖರೀದಿ ಮಾಡಬೇಕಿರೋದಿಲ್ಲ. ಪೇಟೆಂಟ್ ಇರೋದಿಲ್ಲ. ಅದಕ್ಕಾಗಿ ಪ್ರತ್ಯೇಕ ಹಣ ಕೊಡಬೇಕಾಗಿರೋದಿಲ್ಲ. ಔಷಧದ ಮೂಲ ಪದಾರ್ಥ ಮತ್ತು ತಯಾರಿಕಾ ವೆಚ್ಚ ಮಾತ್ರ ಅಲ್ಲಿರುತ್ತೆ. ಹೀಗಾಗಿ ಈ ಔಷಧಗಳು ಸಹಜವಾಗಿ ಕಡಿಮೆ ಬೆಲೆಗೆ ಸಿಗುತ್ತಾ ಹೋಗುತ್ತವೆ. ಇದನ್ನ ಜನರಿಕ್ ಮೆಡಿಸಿನ್ ಅಂತ ಕರೀತಾರೆ. ಈಗ ನಿಮಗೆ ಇದನ್ನು ಉದಾಹರಣೆ ಸಮೇತ ಹೇಳಬೇಕು ಅಂದ್ರೆ ಪ್ಯಾರಾಸಿಟಮಾಲ್ ಮಾತ್ರ ಇದೆ, ಹಾಗೆ ಡೋಲೋ 650 ಕೂಡ ಇದೆ. ಇಲ್ಲಿ ಡೋಲೋದಲ್ಲಿರೋದು ಕೂಡ ಪ್ಯಾರಾಸಿಟಮಾಲ್ ಔಷಧನೇ, ಆದರೆ ಡೋಲೋ ಅನ್ನೋದನ್ನ ನಿರ್ದಿಷ್ಟ ಕಂಪನಿ ತಯಾರು ಮಾಡುತ್ತೆ. ಅದರಲ್ಲಿ ಅವರು ಬಳಸ್ತಾ ಇರೋ ಪ್ಯಾರಾಸಿಟಮಾಲ್ನ ಕ್ವಾಂಟಿಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಬರೀ ಪ್ಯಾರಾಸಿಟಮಾಲ್ ಅನ್ನೋ ಮಾತ್ರೆಯನ್ನು ನೀವು ಖರೀದಿ ಮಾಡಿದ್ರೆ ಅದು ಜನರಿಕ್ ಆಗುತ್ತೆ. ಡೋಲೋ ಹೆಸರಲ್ಲಿ ಖರೀದಿ ಮಾಡಿದ್ರೆ ಅದು ಬ್ರಾಂಡೆಡ್. ಹಾಗೆ ಪ್ಯಾರಾಸಿಟಮಾಲ್ಗೆ ಹೋಲಿಕೆ ಮಾಡಿದ್ರೆ ಡೋಲೋ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಎರಡು ಕೆಲಸ ಮಾಡೋದು ಒಂದೇ, ಅದರಲ್ಲಿರೋ ಔಷಧವು ಒಂದೇ. ಇಲ್ಲಿ ಬೆಲೆ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇದು ಜನರಿಕ್ ಮತ್ತು ಬ್ರಾಂಡೆಡ್ ನಡುವಿನ ವ್ಯತ್ಯಾಸ. ಇನ್ನು ಭಾರತ ಜಾಗತಿಕವಾಗಿ ಬಳಕೆಯಾಗುವ ಒಟ್ಟು ಜನರಿಕ್ ಮೆಡಿಸಿನ್ ಏನಿದೆ ಅದರಲ್ಲಿ 20% ಪಾಲನ್ನು ಹೊಂದಿದೆ. ಸುಮಾರು 191 ದೇಶಗಳಿಗೆ ಭಾರತದ ಔಷಧ ರಫ್ತಾಗುತ್ತೆ. ಹೀಗಾಗಿನೇ ಭಾರತವನ್ನ ಪ್ರಪಂಚದ ಔಷಧಾಲಯ ಅಂತ ಕರೆಯಲಾಗ್ತಾ ಇರೋದು. ಇನ್ನು ಈಗ ಅಮೆರಿಕ ಔಷಧಗಳ ಮೇಲೆ ಟ್ಯಾರಿಫ್ ಹೇರ್ತಾ ಇರೋದು ಯಾಕೆ ಮತ್ತು ಅದಕ್ಕವರು 2 ವರ್ಷಗಳ ಕಾಲಾವಕಾಶವನ್ನು ಯಾಕೆ ತಗೋತಾ ಇದ್ದಾರೆ ಅನ್ನೋದು. ಗೆಳೆಯರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಟ್ರಂಪ್ ಕಳೆದ ವರ್ಷ ಭಾರತದ ಮೇಲೆ ಟ್ಯಾರಿಫ್ ಹೇರಿದ್ರಲ್ಲ, ಆಗ ಕೂಡ ಔಷಧಗಳು ಹಾಗೂ ಎಲೆಕ್ಟ್ರಾನಿಕ್ಸ್ ಅನ್ನ ಟ್ಯಾರಿಫ್ ಪಟ್ಟಿಯಿಂದ ಹೊರಗಿಟ್ಟಿದ್ರು. ಯಾಕೆಂದ್ರೆ ಅವುಗಳ ಮೇಲೆ ಟ್ಯಾರಿಫ್ ಹೇರಿದ್ರೆ ಅಮೆರಿಕಾದ ಜನರ ಜೇಬುಗಳ ಮೇಲೆ ಹೊರೆ ಬೀಳ್ತಾ ಹೋಗುತ್ತೆ. ಔಷಧಗಳ ಮೇಲೆ ಟ್ಯಾರಿಫ್ ಹೇರಿದ್ರೆ ಅಮೆರಿಕಾದಲ್ಲಿ ಚಿಕಿತ್ಸೆ ಮತ್ತು ಆರೋಗ್ಯ ವ್ಯವಸ್ಥೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಆದರೆ ಈಗ ಅಮೆರಿಕಾದ ಅಧ್ಯಕ್ಷ ಔಷಧಗಳ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ರಫ್ತನ್ನು ಕಡಿಮೆ ಮಾಡ್ಕೊಂಡು ಅಮೆರಿಕಾಗೆ ಬೇಕಾದ ಔಷಧಗಳನ್ನು ಅಲ್ಲೇ ತಯಾರು ಮಾಡ್ಕೋಬೇಕು. ಅಲ್ಲಿನ ಕಂಪನಿಗಳೇ ಅಲ್ಲಿ ಔಷಧ ತಯಾರು ಮಾಡಬೇಕು. ಆ ಮೂಲಕ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ಅಮೆರಿಕಾದ ಹಣ ಅಮೆರಿಕಾದಲ್ಲೇ ಇರಬೇಕು. ನಾವು ಭಾರತೀಯರು ಯೋಚಿಸ್ತಾ ಇದೀವಲ್ಲ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ, ಹಾಗೆ ಅಮೆರಿಕ ಕೂಡ ಯೋಚಿಸ್ತಾ ಇದೆ. ಸೊ ಔಷಧಗಳು ಅಲ್ಲೇ ತಯಾರಾಗಬೇಕು. ಹಾಗಂತ ಅದು ನಾಳೆಯಿಂದನೇ ಆಗ್ಬಿಡ್ಬೇಕು ಅಂದ್ರೆ ಆಗೋದಿಲ್ಲ. ಅದಕ್ಕೆ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕಾಗುತ್ತೆ, ಉತ್ಪಾದನೆ ಶುರು ಆಗಬೇಕಾಗುತ್ತೆ, ಅದಕ್ಕೊಂದಷ್ಟು ಸಮಯ ಬೇಕಾಗುತ್ತೆ. ಅದೆಲ್ಲ ಮಾಡ್ಕೊಳ್ಳೋದಕ್ಕೆ 2028 ಆಗಸ್ಟ್ ವರೆಗೆ ಸಮಯ ಸಾಕು ಅಂದ್ಕೋತಿದ್ದಾರೆ ಟ್ರಂಪ್. ಅಷ್ಟರಲ್ಲಿ ಅಮೆರಿಕಾದಲ್ಲಿ ಔಷಧ ತಯಾರಿಕಾ ಘಟಕಗಳ ಸ್ಥಾಪನೆ ಆಗಿಬಿಡ್ಬೇಕು. ಯಾವ ಕಂಪನಿಗಳು ಅಮೆರಿಕಾದಲ್ಲಿ ಔಷಧವನ್ನು ತಯಾರು ಮಾಡುತ್ತವೋ ಅಂಥ ಕಂಪನಿಗಳ ಮೇಲೆ ಟ್ಯಾರಿಫ್ ಇರೋದಿಲ್ಲ. ಬೇರೆ ದೇಶದಲ್ಲಿ ತಯಾರು ಮಾಡಿ ಅವುಗಳನ್ನು ಅಮೆರಿಕಾಗೆ ರಫ್ತು ಮಾಡಿದರೆ ಟ್ಯಾರಿಫ್ ತಪ್ಪೋದಿಲ್ಲ. ಇದು ಟ್ರಂಪ್ ಹೇಳ್ತಾ ಇರೋ ಮಾತು. ಹಾಗಾದರೆ 2028ರಿಂದ ಭಾರತದ ಔಷಧಗಳು ಅಮೆರಿಕಾಗೆ ಹೋಗೋದು ಕಡಿಮೆ ಆಗತ್ತಾ? 2028 ಹೊತ್ತಿಗೆ ಟ್ರಂಪೇ ಇರೋದಿಲ್ವಲ್ಲ, ಅವರ ಅಧಿಕಾರಾವಧಿನೇ ಮುಗಿದು ಹೋಗುತ್ತೆ ಅಂತ ನೀವು ಅಂದ್ಕೋಬಹುದು. ಆದರೆ ಅಷ್ಟರಲ್ಲೇನಾದರೂ ಅಮೆರಿಕಾದಲ್ಲಿ ಔಷಧ ಕಂಪನಿಗಳು ಹೂಡಿಕೆ ಮಾಡಿ ಅವರು ಸ್ವದೇಶಿ ಔಷಧ ತಯಾರಿಕೆಯನ್ನು ಆರಂಭ ಮಾಡಿಬಿಟ್ರೆ ಆ ಹೊತ್ತಿಗಲ್ಲಿ ಸರ್ಕಾರ ಯಾವುದು ಬೇಕಾದರೂ ಇರಲಿ, ಅವರು ತಮ್ಮಲ್ಲಿ ಹೂಡಿಕೆ ಮಾಡಿದ ಕಂಪನಿಗಳನ್ನು ಸಂಕಷ್ಟಕ್ಕೆ ನಷ್ಟಕ್ಕೆ ದೂಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ಟ್ಯಾರಿಫ್ ಅನ್ನ ಮುಂದಿನ ಸರ್ಕಾರಗಳು ಕೂಡ ಮುಂದುವರಿಸುವ ಸಾಧ್ಯತೆ ಇರುತ್ತೆ. ಆದರೆ ಈ ಟ್ಯಾರಿಫ್ ಅನ್ನೋದು ಅಮೆರಿಕಾದ ದೃಷ್ಟಿಯಿಂದ ಕಾರ್ಯಸಾಧುನಾ? ಅಲ್ಲಿ ಅವರದ್ದೇ ಕಂಪನಿಗಳು ಔಷಧ ಉತ್ಪಾದನೆ ಮಾಡಿದರೂ ಕೂಡ ಭಾರತದ ಜನರಿಕ್ ಮೆಡಿಸಿನ್ ಜೊತೆ ಬೆಲೆಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗತ್ತಾ? ಇದು ಪ್ರಶ್ನೆ. ಅಮೆರಿಕಾದಲ್ಲಿ 2 ವರ್ಷಗಳಲ್ಲಿ ಔಷಧ ಕಾರ್ಖಾನೆಗಳ ಸ್ಥಾಪನೆ ಎಷ್ಟರ ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಆಯಿತು ಅಂತಲೇ ಇಟ್ಕೊಳ್ಳೋಣ, ಆಗ ಕೂಡ ಅಲ್ಲಿ ತಯಾರಿಕಾ ವೆಚ್ಚ ಹೆಚ್ಚೇ ಇರುತ್ತೆ. ಅವರು ಭಾರತದ ಕಂಪನಿಗಳ ಜೊತೆ, ಚೈನಾದ ಕಂಪನಿಗಳ ಜೊತೆ ಬೆಲೆಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಜನರಿಕ್ ಮೆಡಿಸಿನ್ ಮೇಲೆ ಟ್ರಂಪ್ ಮತ್ತು ಆ ನಂತರದ ಸರ್ಕಾರಗಳು 200% ಟ್ಯಾರಿಫ್ ಹೇರಿದ್ರೂ ಕೂಡ ಅಮೆರಿಕಾದಲ್ಲಿ ತಯಾರಾಗುವ ಔಷಧದ ಬೆಲೆಗಿಂತ ಭಾರತದ ಜನರಿಕ್ ಮೆಡಿಸಿನ್ನ ಬೆಲೆ ಕಡಿಮೆನೇ ಇರುತ್ತೆ. ಹೀಗಾಗಿ ಭಾರತದ ಜನರಿಕ್ ಔಷಧಗಳ ವ್ಯಾಪಾರವನ್ನ ಅಮೆರಿಕ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಬ್ರಾಂಡೆಡ್ ಮೆಡಿಸನ್ಗಳು ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ ಅನ್ನ ಅನುಭವಿಸಬೇಕಾಗತ್ತೆ. ಇನ್ನು ಇದರಿಂದ ಭಾರತಕ್ಕೆ ಎಷ್ಟು ನಷ್ಟ ಆಗುತ್ತೋ ಗೊತ್ತಿಲ್ಲ. ಆದರೆ ಅಮೆರಿಕಾದ ಆರೋಗ್ಯ ವ್ಯವಸ್ಥೆ ಇದರಿಂದ ಅನಾರೋಗ್ಯಕ್ಕೀಡಾಗುತ್ತೆ. ಅಲ್ಲಿ ಈಗಾಗಲೇ ಹೆಲ್ತ್ ಅನ್ನೋದು ವಿಪರೀತ ಕಾಸ್ಟ್ಲಿ. ಅದು ಔಷಧಗಳ ಬೆಲೆಯ ಏರಿಕೆಯಿಂದ ಇನ್ನಷ್ಟು ತುಟ್ಟಿಯಾಗುತ್ತೆ. ಇನ್ನು ಅಮೆರಿಕಾದ ಮಾರುಕಟ್ಟೆ ಹೋಯ್ತು ಅಂತ ಇಟ್ಕೊಳ್ಳಿ,
ಭಾರತ ಯುರೋಪ್ ಹಾಗೂ ಆಫ್ರಿಕಾದ ದೇಶಗಳಲ್ಲಿ, ಏಷ್ಯಾನ್ ದೇಶಗಳಲ್ಲಿ ತನ್ನ ಮಾರುಕಟ್ಟೆಯನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ, ವಿಸ್ತರಿಸಿಕೊಳ್ಳುವ ಮೂಲಕ ವ್ಯಾಪಾರವನ್ನು ಉಳಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತವೆ. ಆದರೆ ಅಮೆರಿಕಾದ ಜನಕ್ಕೆ ಅಂಥ ಅವಕಾಶ ಇರೋದಿಲ್ಲ. ಹೀಗಾಗಿ ಈ 100% 200% ಟ್ಯಾರಿಫ್ ಅನ್ನೋದು ಯಥಾ ಪ್ರಕಾರ ಟ್ರಂಪ್ ಅವರ ವಿಫಲ ಬೆದರಿಕೆ ಆಗುತ್ತೆ ಹೊರತು ಬೇರೇನೂ ಅಲ್ಲ ಅಂತ ಸಾಕಷ್ಟು ಅಮೆರಿಕಾದ ತಜ್ಞರೇ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಭಾರತ ಇದನ್ನು ಎಚ್ಚರಿಕೆಯ ಗಂಟೆಯನ್ನಾಗಂತೂ ತಗೋಬೇಕು ಮತ್ತು ಅಮೆರಿಕಾನ ಹೊರತುಪಡಿಸಿ ಕೂಡ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವ ಪ್ರಯತ್ನಗಳನ್ನು ಭಾರತ ಈಗಲೇ ಮಾಡೋ ಅಗತ್ಯ ತುಂಬಾನೇ ಕಾಣ್ತಾ ಇದೆ. ಯಾಕೆಂದ್ರೆ ಭಾರತದಲ್ಲಿ ಈ ಔಷಧ ತಯಾರಿಕಾ ಉದ್ಯಮ ಇದೆ ನೋಡಿ, ಇದು ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಕೂಡ ಕಲ್ಪಿಸಿಕೊಟ್ಟಿದೆ. ಆ ಉದ್ಯಮಕ್ಕೆ ನಷ್ಟ ಉಂಟಾದರೆ ನಮ್ಮಲ್ಲಿ ಉದ್ಯೋಗ ಕಡಿತ ಉಂಟಾಗುವ ಸಂಭವ ಇರುತ್ತೆ. ಅದಕ್ಕೆ ಅವಕಾಶವನ್ನು ಕೊಡಬಾರದು. ಹೇಗೆ ಕಳೆದ ಬಾರಿ ಅಮೆರಿಕಾದ 50% ಟ್ಯಾರಿಫ್ಗಳು ಭಾರತಕ್ಕೆ ಬೇರೆಯದ್ದೇ ವ್ಯಾಪಾರದ ದಾರಿಗಳನ್ನು ಹುಡುಕೊಳ್ಳೋದಕ್ಕೆ ಕಾರಣ ಆದವೋ, ಈ 100-200 ಟ್ಯಾರಿಫ್ ಬೆದರಿಕೆ ಕೂಡ ಬೇರೆ ದೇಶಗಳ ಮಾರುಕಟ್ಟೆಯನ್ನು ಹುಡುಕೊಳ್ಳೋದಕ್ಕೆ ಭಾರತದ ಔಷಧ ಕಂಪನಿಗಳಿಗೆ ಸಹಾಯ ಮಾಡಲಿ. ಇನ್ನು ಇದೊಂದೇ ಅಲ್ಲ, ಇನ್ನು ಮುಂದೆ ಟ್ರಂಪ್ ಭಾರತಕ್ಕೆ ಇನ್ನಷ್ಟು ಟ್ಯಾರಿಫ್ ಬೆದರಿಕೆಗಳನ್ನು ಒಡ್ಡುತ್ತಾ ಹೋಗೋ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಭಾರತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕಾದ ಒತ್ತಡಗಳಿಗೆ ಮಣಿತಾ ಇಲ್ಲ. ಸೊ ಬೆದರಿಕೆಯ ತಂತ್ರಗಳು ಇನ್ನು ಮುಂದೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರುತ್ತವೆ. ಇದು ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಅವರ 200% ಟ್ಯಾರಿಫ್ ಬೆದರಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.